ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಊರಲ್ಲಿ ಏನ್ ನಡೀತಿದೆ ಅನ್ನೋ ವಿಚಾರ ಇನ್ನು ಗೊತ್ತಿಲ್ಲ ಆಗಿದ್ರೆ ನಿಮ್ಗೆ? ಏನು ವಿಚಾರ? ಯಾವ ವಿಚಾರ? ಶ್ರೀ ಗುರುಗಳು ಬಂದು ಶ್ರೀಚಕ್ರಕ್ಕೆ ಚೋರ ಕಂಟಕ ಇದೆ ಅಂತ ಎಚ್ಚರಿಕೆ ನೀಡಿದ ಮೇಲೆ ಊರಿನ ಜನ ಎಲ್ಲ ಸೇರಿ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ವಿಷಯ ತಿಳಿಸಿ ಮೂಕರ್ಜಿ ಬರೆದು ಹಾಕಿದ್ದಾರೆ. ಶೇಖ್ರಿ, ವಿಷಯ ಗೊತ್ತಾಯ್ತಾ? ಊರಿಗೆಲ್ಲ ಗೊತ್ತಿರೋದೆ. ಅದೇ ಉತ್ಸವದಲ್ಲಿ ಶ್ರೀಚಕ್ರಕ್ಕೆ ಚೋರ ಕಂಟಕ ಇದೆ ಅನ್ನೋತಾನೆ. ಅದೇನು ಹೊಸ ವಿಷಯ? ಅದು ಹಳೆ ವಿಷಯ ಇರ್ಬೋದು, ಆದ್ರೆ ಹೊಸ ವಿಷಯ ಒಂದಿದೆ. ಶ್ರೀಚಕ್ರದ ಉಸ್ತುವಾರಿಗೆ ಅಂತಾನೆ ಹೆಚ್ಚಿನ ಪೊಲೀಸಿನ ಪಡೆ ಬರ್ತಾ ಇದೆ ಅಂತೆ. ಶ್ರೀಚಕ್ರ ಕಳುವಾಗೋ ವಿಚಾರನ ಜಾಹೀರು ಮಾಡಿ ಜನ ಜಾಗೃತರಾಗೋ ಹಾಗೆ ಮಾಡಿದ್ದಾರೆ. ಈ ಮಾರಿ ಗುಡಿನ ಬಿಟ್ಟು ವಿಶೇಷವಾದ ಪೊಲೀಸ್ ಪಡೆ ಚಕ್ರದ ರಕ್ಷಣೆಗೋಸ್ಕರ ಚಕ್ರಾಪುರಿಗೆ ಬರ್ತಾ ಇದೆ. ಇಲ್ಲ, ಸಾಧ್ಯನೇ ಇಲ್ಲ. ನನಗ್ ಗೊತ್ತಿಲ್ಲ, ಇದಾಗೋಕ್ ಸಾಧ್ಯ ಇಲ್ಲ. ಎಲ್ಲ ಆಗೋಗಿದೆ. ದೇವಸ್ಥಾನದ ಒಳಗೆ ಹೊರಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಪಡೆ ಕಾಯ್ತಾ ಇದೆ, ಕಾವಲು ಕಾಯ್ತಾ ಇದೆ. ಶ್ರೀಚಕ್ರದ ರಕ್ಷಣೆಗೋಸ್ಕರ ಇನ್ನು ಈ ಜನ್ಮದಲ್ಲೂ ಕೂಡ ನಮಗೆ ಶ್ರೀಚಕ್ರ ದಕ್ಕೋದಿಲ್ಲ. ಓ, ಈಗ ನಡೀತಿದ್ಯಾ ಚಕ್ರಾಪುರಿನಲ್ಲಿ? ಅಮ್ಮನವರು ನಮ್ಮನ್ನ ಸಿಕ್ಕಾಕಿಸ್ಬಿಟ್ರು. महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्. ಯಾಕೆ ಜಗ್ಗಿ ಆಕಾಶನ ತಲೆ ಮೇಲೆ ಬಿದ್ದು ಹಾಕ್ಕೊಟ್ಟಿದ್ಯಾ? ಏನಾಯ್ತು? ಅಲ್ಲ, ನೀನು ಗುಂಡು ಹಾಕೋದನ್ನು ಬಿಟ್ಟಿದೀಯಾ, ಸಿಗರೇಟ್ ಸೇದೋದನ್ನು ಬಿಟ್ಟಿದೆಯಾ. ಕೆಟ್ಟ ಮಾತಂತೂ ಇತ್ತೀಚೆಗೆ ನೀನು ಆಡ್ತಾನೆ ಇಲ್ಲ. ಒಳ್ಳೆ ತಂದೆಯಾಗಿ ನಿನ್ನ ವಂಶ ಬೆಳೆಸ್ಕೊಂಡು ನಿನ್ನ ತಾಯಿ ಆಸೆನೂ ಪೂರೈಸ್ತಾ ಇದೆಯಾ. ಇನ್ನು ಏನು ಸಮಸ್ಯೆ? ಅಂದರೆ ಮಗು ನನ್ನ ಯೋಗದಿಂದಲ್ಲ ಹುಟ್ತಾ ಇರೋದಲ್ವಾ? ಹಾಗಂದ್ರೆ ಏನೇ ಅರ್ಥ? ನನ್ನ ಹಣೆಯಲ್ಲಿ ತಂದೆಯಾಗೋ ಯೋಗ ಬರ್ದಿಲ್ಲ, ಆದರೂ ಬಲವಂತವಾಗಿ ಮಗು ಆಗ್ತಿದೆ. ಬಲವಂತಕ್ಕ? ಯಾರು ಬಲವಂತಕ್ಕೋ? ದುರ್ಗಾ ಸಪ್ತಾಹದ ಸಮಯದಲ್ಲಿ ನಾನು ಆ ಶ್ರೀಮತಿ ಜೊತೆ ಜಿದ್ದಿಗೆ ಬಿದ್ದು ಪಂದ್ಯ ಕಟ್ಟಿ ಬಲವಂತವಾಗಿ ಅಮ್ಮನವರಿಂದ ಸಂತಾನ ಭಾಗ್ಯ ಪಡ್ಕೊಂಡೆ ಅಂತ ಅರ್ಥ. ಬಿಡಿಸಿ ಅರ್ಥ ಆಗೋ ಥರ ಅದು ಏನು ಬಲವಂತ ಅಂತ ಹೇಳಯ್ಯ. ಏನು ಬಲವಂತ ಅಂದರೆ? ಹುಟ್ಟೋ ಮಗು ಗಂಡು ಹೆಣ್ಣು ಅಂತ ತಿಳ್ಕೊಳ್ಳೋದಕ್ಕೆ ಭೂಪಾಲಿಗಳ ಹತ್ರ ಹೋದಾಗ ಅವ್ರು ಏನು ಹೇಳಿದ್ರು ಹೇಳು? ಮಗು ಗಂಡು ಹೆಣ್ಣು ಅನ್ನೋ ವಿಚಾರ ಆಗಿರಲಿ, ನಿನ್ನ ಹೆಂಡತಿಗೆ ಏನಾದರೂ ಮಗು ಹುಟ್ಟಿದ್ರೆ ನಿನ್ನ ತಾಯಿ ಹೆಣ ಬೀಳುತ್ತೆ ಅಲ್ಲಿಲ್ವಾ? ಭೂಪಾಲಿಗಳು ಹೇಳೋದು ಅಂದರೆ ಸೂರ್ಯಚಂದ್ರನಷ್ಟೇ ಸತ್ಯ. ಅಲ್ಲ, ಇದೇನು ಹೀಗಾಗೋಯ್ತಲ್ಲ? ಆ ಮಗು ಹುಟ್ಟಿದ್ರೆ ನಿನಗೆ ಮಾತೃವಿಯೋಗ ಅಂದರೆ ಪ್ರಹ್ಲಾದ ಹುಟ್ಟಿ ಹಿರಣ್ಯಕಶಿಪುನನ್ನ ತಿಂದ್ಕೊಂಡ ಹಾಗೆ, ಕೃಷ್ಣ ಹುಟ್ಟಿ ಕಂಸನನ್ನ ಕೊಂದ ಹಾಗೆ. ಈ ನಾಯಿ ಬೆಕ್ಕುಗಳು ಮರಿ ಹಾಕಿದ ತಕ್ಷಣ ತನ್ನ ಒಂದೆರಡು ಮರಿಗಳನ್ನು ತಿಂದ್ಬಿಡ್ತಾವಂತೆ. ಹಾಗೆ ನಿನಗೆ ಹುಡ್ತಾ ಇರೋ ಈ ಮಗು ನಿನ್ನ ತಾಯಿನೇ ತಿಂದ್ಕೊಂಡ್ಬಿಡುತ್ತಲ್ಲೋ.
ಬರೀ ರಾಕ್ಷಸರುಗಳು ನಾಯಿ ಬೆಕ್ಕುಗಳು ಉದಾಹರಣೆನೇ ಕೊಡ್ತೀಯಲ್ಲಯ್ಯ. ನನ್ನ ತಾಯಿನೇ ಕಣ್ಣಾಕಿಯಾಗಿ ಮಾಡ್ತೀಯನಾ? ಖಳನಾಯಕಿನೋ ಒಳ್ಳೆ ನಾಯಕಿನೋ, ಒಟ್ಟಿನಲ್ಲಿ ಇನ್ನು 7 ತಿಂಗಳಲ್ಲಿ ನಿನ್ನ ಹೆಂಡತಿಗೆ ಸುಖ ಪ್ರಸವ, ನಿನ್ನ ತಾಯಿಗೆ ಮರಣಶಯ್ಯೆ. ಅಲ್ಲ ಕಣೋ ಜಗ್ಗಿ, ನಿನ್ನ ಹುಟ್ಟೋ ಮಗುವಿನ ನಕ್ಷತ್ರಗಳಿಗೆ ನೋಡೋದ್ರ ಜೊತೆಗೆ ನಿನ್ನ ತಾಯಿ ತಿಥಿ ದಿನಾಂಕನೂ ನಿಗದಿಪಡಿಸ್ಬೇಕಲ್ಲಯ್ಯ. ನನ್ನ ಮಾತಾಡಬೇಡ ನೀನು. ನನ್ನ ಮಗುನ ನೋಡಿ ಸಂತೋಷ ಪಡೋ ನಮ್ಮ ತಾಯಿನೇ ಆ ಮಗು ತಿನ್ಕೊಳ್ಳುತ್ತೆ ಅಂದ್ರೆ ನಿನ್ನ ಆ ಮಗು ಯಾವ ಸುಖಕ್ಕೆ ಬೇಕೋ? ಏನು ಮಾಡೋಕ್ಕಾಗತ್ತೆ ನಿನ್ನ ಕೈಲಿ? ನಿನ್ನ ಹೆಂಡತಿ ಹೆರಿಗೆನೂ ತಪ್ಸೋಕ್ಕಾಗಲ್ಲ, ನಿನ್ನ ತಾಯಿ ಸಾಯೋದನ್ನು ತಪ್ಸೋದಕ್ಕಾಗೋದಿಲ್ಲ. ನನ್ನ ತಾಯಿನೇ ತಿಂದುಕೊಳ್ಳಕ್ಕೆ ಹುಟ್ಟುತ್ತಾ ಇರೋ ಆ ಮಗು ನನಗೆ ಬೇಕಾಗಿಲ್ಲ. ಹೇಳಿ ನಿನ್ಗೆ ಆ ಮಾರಿಗುಡಿ ಅನ್ನೋ ರಾಕ್ಷಸನ ಸಹವಾಸ ಮಾಡಬೇಡ ಅಂತ. ಆ ದುಷ್ಟ ಒಂದು ಕಾಲದಲ್ಲಿ ನನ್ನ ಮೇಲೆ ಕಣ್ಣು ಹಾಕಿದ್ದ, ಇವತ್ತಿಗೂ ನನ್ನ ಮೇಲೆ ಕಣ್ಣಿಟ್ಕೊಂಡು ಹೊಂಚು ಹಾಕ್ತಿದ್ದಾನೆ ಅಂತ. ಇದೇ ಒಳ್ಳೆ ಸಮಯ. ವಿದ್ಯೆನ ಸಹಾಯ ತಗೊಂಡು ಬಂಗಾರಿ ಹತ್ರ ಇರೋ ಪಿಸ್ತೂಲ್ನ ಕಿತ್ಕೋಬೇಕು. ವಿದ್ಯಾ, ಏನೇ ಆ ಬಂಗಾರಿ ಇದಾನಲ್ಲ ಅವನು ನಿಜ ಏನೋ? ಏನು ತೆಗಿ ಬಂಗಾರಿ. ಏನನ್ನ? ಸುಮ್ಮನೆ ನಾಟಕ ಮಾಡಬೇಡ, ತೆಗಿ ಬಂಗಾರಿ. ಏನ್ ತೆಗಿಲಿ? ಸೊಂಟದಲ್ಲಿ ಔಷಧ ಇಟ್ಕೊಂಡಿರೋದನ್ನ ತೆಗಿ.
ಅದು ಅದು ಏನೋ ಅದು ಕತೆ ಗೀತೆ ಎಲ್ಲ ಹೇಳ್ಬೇಡ. ಅವಳ ಹತ್ರ ಬಳೆ ಕಿತ್ಕೊಂಡಿ ಹೆಣ್ಮಕ್ಳ ಹತ್ರ ಏನೋ ನಿಂದು ಆಟ. ನಿಮ್ಮಮ್ಮ ಬಂದು ದೊಡ್ಡದಾಗ ಜಗಳ ಆಡಿದ್ರು ನಮ್ಮಮ್ಮನ ಹತ್ರ. ಮತ್ತ್ಯಾಕೋ ಜಾಜಿ ಸಿದ್ದಿಗೆ ಬರ್ತೀಯಾ? ಸುಮ್ಮನೆ ಬಳೆ ಕೊಟ್ಬಿಡು ಬಂಗಾರಿ. ಬಳೆನಾ? ಕೊಡೋ. ಬೇಡ, ನನ್ನ ಹತ್ರ ಬರ್ಬೇಡ. ಸುಮ್ನೆ ನನ್ನ ಹತ್ರ ಬಳೆ ಇಲ್ಲ. ಅದ್ ಬೇಡ, ಬೇಡ, ನನಗ್ ಬೇಡ. ಬಳೆ ಕರೀತೀಯ? ವಿದ್ಯಾ, ವಿದ್ಯಾ, ಬಿಡು ಅವನನ್ನ. ಹೊಡಿಬೇಡ, ಬಿಡು. ಕದಿಮೋ, ನಿಂತ್ಕೊಳ್ಳೋ, ಹೆಣ್ಮಕ್ಳು. ಬಳೆ ನನ್ನ ಹತ್ರನೇ ಇದೆ ಕಣೋ. ಮತ್ತೆ ಬಂಗಾರ ಕಿತ್ಕೊಳ್ಳೋದ ಅಂತ ಹೇಳ್ದೆ? ಅವ್ನ್ ಸೊಂಟದಲ್ಲಿ ಏನೋ ಔಸಿಟ್ಕೊಂಡಿದ್ದ, ಅದನ್ನ ಬಿಡಿಸ್ಲಿ ಅಂತ ನಿನ್ಗೆ ಹೇಳಿದ್ರೆ ಅದೊಂದನ್ ಬಿಟ್ಟು ಉಳಿದೆಲ್ಲ ಮಾಡ್ದೆ. ಹೋಗೋ. ಇಷ್ಟೊತ್ತು ಏನ್ ನಡೀತಿಲ್ಲಿ? ಏನ್ ನಡೀತಾ ಇದೆ? ತೃಪ್ತಿ ಆಯ್ತಾ ಈಗ? ಉತ್ಸವದ ದಿನ ವಿರೂಪಾಕ್ಷ ಶಾಸ್ತ್ರಿಗಳು ಕೊಲೆಗಾರ ಅಂತ ಅಂದಾಗ ಊರವರೆಲ್ಲ ಸೇರ್ಕೊಂಡು ತಾರಾಮರ ತದಕ್ದ್ರು. ಆಗ್ಲೇ ಹಿಂಜರಿಲಿಲ್ಲ. ಈಗ ನಿನ್ ತಮ್ಮ ವಿದ್ಯಾಶಂಕರ ಹೊಡೆದ್ರೆ ಹೆದರ್ಕೋಬಿಡ್ತೀನಾ? ಎಂಥ ಬಂಡಾನೋ ನೀನು. ಇಷ್ಟಕ್ಕೂ ಪಿಸ್ತೂಲ್ ಯಾಕೆ ಇಟ್ಕೊಂಡಿದ್ಯಾ? ಈ ಪಿಸ್ತೂಲ್ನ ನೀನ್ ಹೇಳಿದ ಕೆಲ್ಸಕ್ಕೋಸ್ಕರ ಇಟ್ಕೊಂಡಿರೋದು. ಅದು ಉತ್ಸವ ದಿನ ಪೂರ್ತಿ ಆಗುತ್ತೆ, ಅಲ್ಲಿವರೆಗೂ ಕಾಯ್ಕೊಂಡಿರು. ನೀನು ಕಿತ್ಕೊಳಕ್ ಹೋಗ್ಬೇಡ, ಬೇರೆಯವ್ರನ್ನ ಮಾಡ್ಸಕ್ ಹೋಗ್ಬೇಡ. ನಾನ್ ಹೇಳಿದ ಕೆಲ್ಸನ ಪಿಸ್ತೂಲ್ ಇಟ್ಕೊಂಡು ಮಾಡೋ ಅಂತ ಕೆಲ್ಸ ನಾನೇನ್ ಹೇಳ್ದೆ ಇವನ್ಗೆ? ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ನನ್ ತಲೆ ಕಟ್ಬಿಡ್ತಾನ. ಅಂತ ಕೆಲ್ಸ ನಾನೇನ್ ಹೇಳ್ದೆ ಇವನ್ಗೆ? ಅಯ್ಯೋ ಪಾಪಿಗಳ ಮನೆಯಲ್ಲಿ ಅಷ್ಟೊಂದು ರಾದ್ದಾಂತ ಆಗಿದೆ. ಊರ್ ತುಂಬಾ ನಿಮ್ಮದೇ ಗುಲ್ಲು. ಮನೆ ಮರ್ಯಾದಿಲ್ಲ, 3 ಕಾಸಿಗೆ ಹರಾಜಾಗ್ತಿದೆ. ಆದ್ರೂ ನೀವಿಲ್ಲಿ ಬಂದು ಚಕ್ಕಂದಾಡ್ತಿದ್ದೀರ. ಬಾರೆ ಇವತ್ತು ನಿನ್ ಮನೆಗೆ. ನಿನ್ ಗ್ರಹಚಾರ ಬಿಡಿಸ್ತಿದ್ರೆ ನನ್ನ ಹೆಸರು ರಾಜಲಕ್ಷ್ಮಿನೇ ಅಲ್ಲ. ಇಲ್ಲ, ಇದೆಲ್ಲ ಸುಳ್ಳು ಸುದ್ದಿ. ನನಗೆ ಗೊತ್ತಿಲ್ಲದೆ, ನನಗೆ ಮಾಹಿತಿ ಕೊಡದೆ ನಮ್ಮ ಇಲಾಖೆಯವ್ರು ಹಾಗೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಆಗೋಗಿದೆ. ಈ ಅವಿವೇಕಿ ಪೊಲೀಸ್ನಿಂದ ನಮ್ಮ ಘನಕಾರ್ಯಕ್ಕೆ, ನಮ್ಮ ಗುರಿಗೆ ಯಾವ ರೀತಿಯಾದ ಉಪಯೋಗನೂ ಆಗೋದಿಲ್ಲ. ಕಡ್ಕೆ, ನೀನ್ ಹೇಳಿದೆ ಅಂತ ಇವನನ್ನ ನಮ್ಮ ಗುಂಪಿಗೆ ಸೇರಿಸ್ಕೊಂಡಿದ್ದು. ಇವನ ಇಲಾಖೆಯಲ್ಲಿ ನಡೆದ ಬೆಳವಣಿಗೆಗಳೇ ಇವನಿಗೆ ಗೊತ್ತಿಲ್ಲ. ಇಂಥ ದಡ್ಡನಿಟ್ಕೊಂಡು ನಾವು ಮುಂದುವರಿಯೋದಕ್ಕಾಗುತ್ತಾ? ಕಡ್ಕೆ, ಇವನಿಗೆ ಮರ್ಯಾದೆ ಕೊಟ್ಟು ಮಾತಾಡಕ್ ಹೇಳು. ಕಡ್ಕೆ, ಇವನಿಂದ ಯಾವ ಪ್ರಯೋಜನವೂ ಇಲ್ಲ. ಜನ್ಮ ಪೂರ್ತಿ ಹೆಣ್ಣುಗಳ ವಾಸನೆ ಕುಡ್ಕೊಂಡು ಸುತ್ತಾಡೋ ಇವನ್ನ ನಮ್ ಜೊತೆ ಇಟ್ಕೋಬೇಕಾ? ಶಾಸ್ತ್ರಿ, ನಿನ್ನ ಶಂಕ ಚಕ್ರಕ್ಕೋಸ್ಕರ ನಾನಿಲ್ಲಿ ಬರಲಿಲ್ಲ. ನನ್ನ ಗುರಿ ಬೇರೆನೇ ಇದೆ. ಅದನ್ನ ನೀವಿಬ್ರು ಇಲ್ದೆ ಹೋದ್ರು ನಾನು ಪಡ್ಕೋತೀನಿ. ನೀವಿಬ್ರು ಒತ್ತಾಯ ಮಾಡೋದ್ರಿಂದ ನಿಮ್ ಜೊತೆಗೆ ಸೇರ್ಕೊಂಡೆ. ಈಗ ನನಗೆ ಅವಮಾನ ಮಾಡ್ತಿದ್ದೀರಾ? ನಿಮ್ಮಿಬ್ರು ಒಂದು ಕೈ ನೋಡ್ಕೊಂತೀನಿ. ಕಳ್ಳ ನಮ್ಮ ಮಕ್ಕಳ ಉತ್ಸವದ ಸಮಯದಲ್ಲಿ ನಿಮಗಿದೆ ಮಾರಿ ಹಬ್ಬ. ಮಾರಿಗುಡಿ ನಿಂತ್ಕೋ, ಮಾರಿಗುಡಿ. ವಿರೂಪಾಕ್ಷ, ತಪ್ಪು ಮಾಡ್ತಿದ್ಯಾ. ನಮ್ಮ ಕಾರ್ಯ ಸಾಧನೆಗೆ ಅವನು ಅನಿವಾರ್ಯ. ಪ್ರತಿ ಸಾರ್ತಿ ಬಂದಾಗ್ಲೂ ಅವನು. ನೀನ್ ಅವನ ಜೊತೆ ಜಗಳ ಕಾಯ್ತಿದ್ಯಾ? ಪರಿಸ್ಥಿತಿ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೋ.
ನಾವು ಮೂವರು ಬೇರೆ ಬೇರೆ ಆಗ್ಬೇಕು ಅಂತ ನಿನ್ನ ಅಮ್ಮನವ್ರು ಮಾಡ್ತಿರೋ ಸಂಚಿದು. ಈಗ ಒಬ್ಬ ಹೋದ, ಇನ್ ನಾವಿಬ್ರು ಹೀಗೆ ಕಿತ್ತಾಡ್ತಿದ್ರೆ ಈ ಜನ್ಮದಲ್ಲಿ ನಮ್ಗೆ ಆ ಶ್ರೀಚಕ್ರ ದಕ್ಕೋದಿಲ್ಲ. ಅರ್ಥವಾಗ್ತಿದ್ಯಾ ವಿರೂಪಾಕ್ಷ? ಆ ನಿನ್ನ ಅಮ್ಮನವ್ರು ಆಡ್ತಿರೋ ಆಟ. ನಾವು ಮೂವರು ಬೇರೆ ಬೇರೆ ಆಗ್ಬೇಕು ಅಂತ ನಿಮ್ಮ ಅಮ್ಮನವ್ರು ಮಾಡ್ತಿರೋ ಕುತಂತ್ರ ಇದು. ಅರ್ಥ ಮಾಡ್ಕೋ. ಏನ್ ನಡೀತಿದೆ ಚಕ್ರಾಪುರಿ ದೇವಸ್ಥಾನದಲ್ಲಿ? ಉತ್ಸವದ ತಯಾರಿ. ಶ್ರೀಚಕ್ರ ಉದ್ಭವದ ದರ್ಶನಕ್ಕೆ ಜನ ಎಲ್ಲ ಕಾಯ್ತಿದ್ದಾರೆ. ಅದೆಲ್ಲ ಲೋಕದ ಸುದ್ದಿ ಆಯ್ತು, ನಮ್ಮನೆ ಸುದ್ದಿ ಹೇಳು. ಗೊತ್ತಾಗ್ತಿಲ್ಲ ಅಜ್ಜಮ್ಮ, ನೀವೇನ್ ಕೇಳ್ತಿದ್ದೀರಾ? ನೀನು ಹಾಲು, ಆ ಬಂಗಾರಿ ಬೆಕ್ಕು, ನೀವಿಬ್ರು ಕಣ್ಣು ಮುಚ್ಕೊಂಡು ಆಟ ಆಡ್ತಿರ್ಬಹುದು, ಆದ್ರೆ ಜನ ಕಣ್ಣು ಬಿಟ್ಕೊಂಡು ನೋಡ್ತಿದ್ದಾರೆ. ಅಂದ್ರೆ ಏ ಮಳ್ಳಿ, ಏನು ಗೊತ್ತಿಲ್ದವಳಂಗ ಆಡಬೇಡ. ಲಲಿತಾ ಹೋಗಿ ಆ ಬಂಗಾರಿ ಮನೆ ಮುಂದೆ ಅವ್ರ ಅಮ್ಮನಿಗೆ ಎಚ್ಚರಿಕೆ ಕೊಟ್ಟು ಬಂದ್ಲು. ಅವ್ರ ಅಮ್ಮ ಇಲ್ಲಿಗೆ ಬಂದು ಯಕ್ಷಗಾನ ಮಾಡಿ ಸಹಸ್ರನಾಮ ಹಾಡಿ ಹೋದ್ಲು. ಏನಾಗಿತ್ತೇಳು ಆಗ ಒಪ್ಪಂದ? ನಿನ್ನ ಮುಖ ಅವನು ನೋಡಬಾರ್ದು, ಅವನ ಮುಖ ನೀನ್ ನೋಡಬಾರ್ದು, ಒಬ್ರಿಗೊಬ್ರು ಮಾತಾಡಬಾರ್ದು ಅಂತ ಅಲ್ವಾ? ಇಷ್ಟೆಲ್ಲ ಆದ್ರೂ ಅವನು ನೀನು ಚಕ್ಕಂದ ಆಡ್ತಿದ್ದೀರಲ್ಲ, ಎಷ್ಟೇ ಧೈರ್ಯ ನಿನಗೆ? ಅಯ್ಯೋ ಅಜ್ಜಮ್ಮ, ನಾನು ಅವನ ಹತ್ರ ಮಾತಾಡ್ಲಿಲ್ಲ. ಸುಳ್ಳು ಹೇಳ್ಬೇಡ, ನಾನ್ ನೋಡಿದ್ದೀನಿ ನೀವಿಬ್ರು ನಗ್ನಗ್ತಾ ನುಲಿತಾ ಮಾತಾಡ್ತಿದ್ದನ್ನ. ಅಯ್ಯೋ ಅಜ್ಜಮ್ಮ, ನಿಜವಾಗ್ಲೂ ಅದ್ ಏನಾಯ್ತು ಅಂದ್ರೆ? ಸಬೂ ಹೇಳ್ಬೇಡ ನೀನು, ಕಥೆ ಎಣಿಬೇಡ, ನನಗೆಲ್ಲ ಗೊತ್ತಿದೆ. ನಾನೇ ದೇವಸ್ಥಾನ ದಾರಿಲಿ ಇದೇ ಕಣ್ಣಿಂದ ನೋಡಿದ್ದೀನಿ. ನೀವ್ ನೋಡಿದ್ ಸತ್ಯ, ಆದ್ರೆ ನಾನ್ ಮಾತಾಡ್ತಿರ್ಲಿಲ್ಲ. ಅವನ್ ಮಾತಾಡ್ತಿದ್ದ, ನಾನ್ ಕೇಳಿಸ್ಕೊತಿದ್ದ ಅಷ್ಟೇ, ನಿಮ್ಮಾಣೆಗೂ. ಆಮೇಲೆ ನೀನ್ ಹೇಳಿದ್ದನ್ನ ಅವನ್ ಕೇಳಿಸ್ಕೊತಾ ಇದ್ದ, ಆಗ ಅವನ್ ಮಾತಾಡ್ತಿರ್ಲಿಲ್ಲ ಅಲ್ವಾ? ಹೌದು ಅಜ್ಜಮ್ಮ, ಅಲ್ಲಿಗೆ ನಾವು ಮಾತಾಡ್ದಂಗೆಲ್ಲ ಆಯ್ತು. ಆಹಾ, ನೀನು ಚಾಲಾಕಿ ರಾಣಿ, ಅವನು ಕಿಲಾಡಿ ರಾಜ. ನೀನ್ ಹೇಳಿದ್ದನ್ನ ಅವನು ಕೇಳಿಸ್ಕೊಂಡ್ರು, ಅವನು ಹೇಳಿದ್ದನ್ನ ನೀನ್ ಕೇಳಿಸ್ಕೊಂಡ್ರು, ಇಬ್ರು ಮಾತಾಡ್ತೀರಿ ಅಂತಾನೆ ಜನ ಹೇಳೋದು. ಅಂದಮೇಲೆ ನೀವಿಬ್ರು ಮಾತಾಡ್ತಿದ್ದೀರಿ ಅಂತಲೇ ಅರ್ಥ, ತಿಳ್ಕೊ. ನೀವ್ ಹಂಗ ಅನ್ಕೊಂಡ್ರೆ ಹಾಗೆ ಅನ್ಕೊಳ್ಳಿ. ಅಂದಮೇಲೆ ನೀನು ತಪ್ಪು ಮಾಡಿದೀಯ ಅಂತ ಆಯ್ತು, ಒಪ್ಕೋ. ಮೌನವಾಗಿದೀಯ ಅಂದ್ರೆ ನೀನೀಗ ಒಪ್ಕೊಂಡಿದೀಯ ಅಂತಲೇ ಅರ್ಥ. ನಡಿಯ ನೀನು. ಲಲಿತಾ, ಲೇ ಲಲಿತಾ, ಯಾಕಳನ್ ಹಾಗೆ ಎಳ್ಕೊಂಡ್ ಬರ್ತಾ ಇದ್ದೀರಾ? ಏನ್ ಮಾಡಿದ್ಲು? ಮತ್ತೇನಾದ್ರೂ ರಾಧಾ ಅಂತ ಮಾಡಿದ್ಲಾ? ಎಷ್ಟೆಲ್ಲ ಗಲಾಟೆಗಳಾಗಿವೆ. ದೇವಸ್ಥಾನದಲ್ಲಿ ಪಾವಿತ್ರತೆ ಕಮ್ಮಿ ಆಗಿ ಶ್ರೀಚಕ್ರಕ್ಕೆ ಚೋರ ಕಂಟಕವಿದೆ ಅಂತ ಇಡೀ ಊರೇ ಬೊಂಬಡಿ ಬಾರಿಸ್ಕೊಂಡು ಕಳವಳ ಪಡ್ತಾ ಇದೆ. ಅದಕ್ಕೆ ಕಾರಣ ಈ ಜಾಜಿ ಬಂಗಾರಿ ಅಂತ ಇಡೀ ಊರೇ ಆಡ್ಕೊತಿದ್ದಾರೆ. ಆ ಬಂಗಾರಿ ಜೊತೆ ಚಲ್ಲಾಟ ಆಡ್ಬೇಡ ಅಂತ ಎಷ್ಟು ಸಲ ಹೇಳಿದ್ವಿ ನಾವು, ಆದ್ರೆ ಇವಳು ಅದನ್ನೇ ಮಾಡ್ತಾ ಇದ್ದಾಳೆ. ಇವತ್ತು ನನ್ನ ಕಣ್ಣಾರೆ ನೋಡ್ದೆ. ಹೌದೇನೆ ಜಾಜಿ, ನಿಜವಾಗ್ಲೂ ನೀನ್ ಆ ಬಂಗಾರಿ ಜೊತೆ ಮಾತಾಡಿದ್ಯಾ? ನೀನೇ ಮಾತಾಡಿದ್ಯಾ ಅಥವಾ ಅವನೇ ಬಂದು ನಿನ್ನ ಮಾತಾಡ್ಸಿದ್ನಾ? ಮಾತಾಡೆ, ಮಾಡೋದೆಲ್ಲ ಮಾಡಿ ಈಗ ಮೌನ ಗೌರಿ ವ್ರತ ಮಾಡ್ತಿದೀಯಾ? ಈಗ ತಾನೇ ಒಪ್ಕೊಂಡೆ ತಾನೆ ತಪ್ಪು ಮಾಡಿದ್ದನ್ನ? ನೋಡಿದ್ಯಾ, ತಪ್ಪು ಮಾಡಿರೋದ್ರಿಂದಲೇ ಈ ರೀತಿ ತಲೆ ತಗ್ಗಿಸ್ಕೊಂಡು ನಿಂತಿರೋದು. ನೀನ್ ಹೇಳಿದ ರೀತಿಲಿ ಇವಳು ಪಾಠ ಕಲೀಲಿಲ್ಲ. ಇನ್ನು ಇವಳು ವಿಷಯನ ನನಗ್ ಬಿಡು. ಮಕ್ಕಳಿಗೆ ಹೇಗೆ ಪಾಠ ಕಲಿಸ್ಬೇಕು, ಹೇಗೆ ದಾರಿ ತರಬೇಕು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ ಲಲಿತಾ. ನಾನ್ ಪಾಠ ಕಲಿಸ್ತೀನಿ ಇವಳಿಗೆ, ನಾನ್ ದಾರಿ ತರ್ತೀನಿ.
ನೀವೇನ್ ಮಾಡ್ತೀರಾ? ಮತ್ತೆ ಮತ್ತೆ ಆ ಬಂಗಾರಿ ಮನೆ ಮುಂದೆ ಹೋದ್ರೆ ಹೋಗೋದು ನಮ್ಮ ಮರ್ಯಾದೆನೆ. ಅವ್ರಿಗಂದ್ರೆ ಏನೇ ಪ್ರಯೋಜನ? ಮೊದ್ಲು ನಮ್ಮ ಮಕ್ಕಳನ್ನ ನಮ್ಮ ಅಂಕೆಯಲ್ಲಿ ಇಟ್ಕೊಂಡಿರ್ಬೇಕು. ಆದ್ರೆ ನೀನು ನನ್ನ ದಾರಿಗೆ ಅಡ್ಡಿ ಬರ್ಕೂಡ್ದು. ಈ ಸಾರ್ತಿ ನಾನು ಕಲಿಸೋ ಪಾಠನ ಇವಳು ಜೀವನ ಪರ್ಯಂತ ನೆನ್ಪಿಟ್ಕೊಂಡಿರ್ಬೇಕು. ಬಾರಲೇ. ಇವಳು ಯಾಕೆ ಹೀಗೆ ಮಾಡ್ತಾಳೋ? ಅಮ್ಮನ ಕೈಗೆ ಸಿಕ್ಕಿದ್ರೆ ಕಬ್ಬಿನ ಜಲ್ಲೆ ಗಾಣಕ್ಕೆ ಸಿಕ್ತ ಹಾಗೆ. ಇನ್ ಏನೇನು ಅನುಭವಿಸ್ತಾಳೋ. ನಿಂತ್ಕೋ ಇಲ್ಲೇ.